ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದ ಮುಖಾಂತರ ನಿಮ್ಗೆ ಈಕ್ವಿಟಿ ಬಿಟ್ಟು ಆಪ್ಷನ್ಸ್ ಅನ್ನೋದು ಟಚ್ ಮಾಡ್ದಿರಾ ಫ್ಯೂಚರ್ಸ್ ನ ಮರ್ತೋಗಿ ಆದ್ರೂ ಸ್ಟಾಕ್ ಮಾರ್ಕೆಟ್ ಇಂದ ಹಣ ಮಾಡೋದು ಹೇಗೆ ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನಾನು ಟ್ರೈನಿಂಗ್ ಅಲ್ಲಿ ಸಹ ಸುಮಾರು ಜನ ಕೇಳ್ತಿದ್ದೆ ಈಕ್ವಿಟಿಯಲ್ಲಿ ಮಾಡಿ ಮತ್ತೆ ಆಪ್ಷನ್ ಸೆಲ್ಲಿಂಗ್ ಬೇಕಿತ್ತಂದ್ರೆ ಮಾಡಿ. ಒಂದಷ್ಟು ಟ್ರೈನಿಂಗ್ ಕೊಡ್ಬೇಕಾದ್ರೆ ನನ್ಗೆ ಒಬ್ಬ ಇಂಪಾರ್ಟೆಂಟ್ ಆಗಿರೋಂತ ಒಬ್ರು ಸ್ಟೂಡೆಂಟ್ ನನಗೆ ಕೇಳಿದ್ರು, ಸರ್ ಇದನ್ನ ಬಿಟ್ಟು ನಾವು ನನಗೆ ರಿಸ್ಕ್ ತಗೊಳಕ್ಕೆ ಇದೆಲ್ಲ ಸ್ವಲ್ಪ ನನಗೆ ಭಯ ಆಗುತ್ತೆ, ಇದನ್ನ ಬಿಟ್ಟು ಯಾವ್ದಾದ್ರು ಬಿಗಿನರ್ಸ್ ಕಡಿಮೆ ರಿಸ್ಕ್ ಇಂದ ನಾನು ಟ್ರೇಡ್ ಮಾಡಕ್ಕೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಇದ್ರೆ ಒಂದು ಹೇಳಿ ಅಂತ ಹೇಳಿದಾಗ ನಾನು ಅವ್ರಿಗೆ ಸಜೆಷನ್ ಮಾಡಿದ್ದು ಈ ನಮ್ಮ ಪ್ರಾಡಕ್ಟ್. ಇದೇ ಪ್ರಾಡಕ್ಟ್ ನಾನು ನಿಮ್ಗೆ ಜೊತೆ ಸಜೆಷನ್ ಮಾಡ್ತಾ ಇದ್ದೀನಿ. ಸೊ ಸುಮಾರು ಜನಕ್ಕೆ ಏನಂದ್ರೆ ಈಕ್ವಿಟಿಯಲ್ಲಿ ಬಂದಿದ ತಕ್ಷಣ ಎಕ್ಸಾಂಪಲ್ ICICI ಬ್ಯಾಂಕ್ ತಗೊಂಡ್ರೆ ಅಂತ ₹1 ಬಿತ್ತು ಅಂದ್ರೆ ನಿಮ್ಗೆ ಲಾಸ್ ಭಯ ಆಗುತ್ತೆ. 100 ಕ್ವಾಂಟಿಟಿ ತಗೊಂಡ್ರೆ ₹100 ಅಂತ ಭಯ ಆಗೋಗುತ್ತೆ. ಅದ್ರ ಜೊತೆಗೆ ಅದಕ್ಕೆ ಬೇಕಾದಂತ ಇನ್ವೆಸ್ಟ್ಮೆಂಟ್ ಸಹ ಜಾಸ್ತಿ ಆಗಿದೆ. ನೀವು ಈವನ್ ಈಕ್ವಿಟಿಯಲ್ಲಿ ಮಾಡೋದು ಸಹ ಅದರ 30 to 40% ಮಾರ್ಜಿನ್ ಇಟ್ಟಿರ್ಲೇಬೇಕಾಗುತ್ತೆ. ಸೊ ಆಪ್ಷನ್ಸ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಗೊತ್ತು. ಸೊ ಬೈಯಿಂಗ್ ಮಾಡಿದ್ರೆ ಲಾಸ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ, ಸೆಲ್ಲಿಂಗ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಡೀಸೆಂಟ್ ಮಾಡ್ಬೋದು. ಅದಕ್ಕೆ ಬೇಕಾಗಿರೋದು ಒಂದು ಮಾರ್ಜಿನ್. ಸೊ ಫ್ಯೂಚರ್ಸ್ ಅಂತ ನಾವು ಸುಮಾರು ಜನ ಕೇಳೋದಂದ್ರೆ ಮುಟ್ಲೇಬೇಡಿ ಫ್ಯೂಚರ್ಸ್ ಅಂತ ಹೇಳೋದು, ಯಾಕಂದ್ರೆ ಅದ್ರಲ್ಲಿ ಇರುವಂತ ರಿಸ್ಕ್ ಆ ರೀತಿ ಇದೆ. ಓಕೆ, ಆದ್ರೂ ಹಣ ಮಾಡ್ಬೇಕು ಹೆಂಗೆ? ಕಡಿಮೆ ರಿಸ್ಕ್, ಕಡಿಮೆ ಇನ್ವೆಸ್ಟ್ಮೆಂಟ್, ಕಡಿಮೆ ಟೆನ್ಷನ್. ಹೆಂಗ್ ಮಾಡೋದಂತ ಈ ವಿಡಿಯೋದ ಮುಖಾಂತರ ನೋಡೋಣ. ಓಕೆ, ಸೊ ಈ ಒಂದು ವಿಡಿಯೋ ನಿಮ್ಮ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ಓಕೆ ಫೈನ್. ಸೊ ಸ್ಲೈಡ್ ಅಲ್ಲಿ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ, ಯಾವುದೇ ರೀತಿ ನಿಮಗೆ ಕನ್ಫ್ಯೂಷನ್ ಮಾಡಕ್ ಹೋಗಲ್ಲ. ನಾನು ಶೇರ್ ಮಾಡ್ತಿರೋಂತ ಇವತ್ತಿನ ಪ್ರಾಡಕ್ಟ್ ಬಂದು ಕರೆನ್ಸಿ ಟ್ರೇಡಿಂಗ್. ಕರೆನ್ಸಿ ಟ್ರೇಡಿಂಗ್ ಅಂದ್ರೆ ಏನು? ಇಟ್ಸ್ ಅ ಸೇಮ್ ವೇ ಆಫ್ ಡೂಯಿಂಗ್ ಇಟ್ ಟ್ರೇಡಿಂಗ್. ಇವನ್ ನೀವು ಈಕ್ವಿಟಿಯಲ್ಲಿ ಮಾಡ್ತೀರಾ, ಫ್ಯೂಚರ್ಸ್ ಅಲ್ಲಿ ಮಾಡ್ತೀರಾ, ಆಪ್ಷನ್ಸ್ ಅಲ್ಲಿ ಮಾಡ್ತೀರಾ, ಕ್ರಿಪ್ಟೋ ಅಲ್ಲಿ ಮಾಡ್ತೀರಾ, ಈ ರೀತಿ ಸುಮಾರು ಟ್ರೇಡಿಂಗ್ ಅಲ್ಲಿ ಮಾಡ್ತೀರಾ ಗೊತ್ತಾ. ಅದೇ ರೀತಿಯ ನಮ್ಮ ಇಂಡಿಯಾದಲ್ಲಿ ಇರುವಂತ ಮತ್ತೊಂದು ಟ್ರೇಡಿಂಗ್ ಪ್ರಾಡಕ್ಟ್ ಅಂದ್ರೆ ಕರೆನ್ಸಿ. ಕರೆನ್ಸಿ ಅಂದ್ರೆ ಏನು? ನಮ್ಮ INR, ನಮ್ಮ ಇಂಡಿಯನ್ ರುಪೀಸ್. ಸೊ ಇದರಲ್ಲಿ ಹೆಂಗ್ ಟ್ರೇಡಿಂಗ್ ಮಾಡ್ಬೋದು ಸತೀಶ್ ಅವರು ಅಂತ ಹೇಳಿದ್ರೆ ಹೇಳ್ತೀನಿ. ಈ ಒಂದು ಇಂಡಿಯಾದಲ್ಲಿ ಇರುವಂತ ಕರೆನ್ಸಿನ ಬೇರೆ ಕಂಟ್ರಿಯ ಎಗೇನ್ಸ್ಟ್ ಆಗಿ ನೀವು ಟ್ರೇಡಿಂಗ್ ಮಾಡ್ತೀರಾ. ಯಾವ್ಯಾವ ಕರೆನ್ಸಿ ಅದು? USD ಅಥವಾ ಅಮೆರಿಕದಲ್ಲಿರುವಂತ ಕರೆನ್ಸಿ ಜೊತೆ ನಮ್ಮ INR ಕರೆನ್ಸಿನ ಪೇರ್ ಅಥವಾ ಆ ಒಂದು ಎರಡು ಪೇರ್ ಮೂವ್ಮೆಂಟ್ ಆಗುತ್ತಲ್ಲ, ಅದ್ರ ಬೇಸಿಸ್ ಮೇಲೆ ಒಂದು ಪ್ರಾಡಕ್ಟ್ ಇದೆ. ಅದ್ರ ಜೊತೆಗೆ ಯುರೋಪಿಯನ್ ಒಂದು ಕರೆನ್ಸಿ ಏನಿದೆ ಅದ್ರ ಜೊತೆ ನೀವು ಟ್ರೇಡಿಂಗ್ ಮಾಡಬಹುದು. ಅದ್ರ ಜೊತೆಗೆ ಗ್ರೇಟ್ ಬ್ರಿಟನ್ ಪೌಂಡ್ಸ್, UK ಒಂದು ಕರೆನ್ಸಿ, ಅದ್ರ ಜೊತೆಗೆ ಜಾಪನೀಸ್ ಯೆನ್ ಒಂದು ಕರೆನ್ಸಿ ಏನಿದೆ ಇದ್ರ ಎಗೇನ್ಸ್ಟ್ ಆಗಿ ನೀವು ಟ್ರೇಡಿಂಗ್ ನ ಮಾಡಬಹುದು. ಸೊ ಈ ಒಂದು ಇಂಡಿಯಾದಲ್ಲಿ ಈ ನಮ್ಮ ಕರೆನ್ಸಿ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಿದ್ ಬಂದು 29th August 2018, ಸಾರಿ 2008. ಸೊ ನನ್ನ ಬರ್ತಾರೆ ಬಂದು 28th August. ಸೊ 29th August 2008 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಫ್ಯೂಚರ್ಸ್ ಅಲ್ಲಿ. ನಂತರ 2010 ಅಥವಾ ಆಲ್ಮೋಸ್ಟ್ 2 ವರ್ಷ ಆದ್ಮೇಲೆ ಆಪ್ಷನ್ಸ್ ಅಲ್ಲಿ ಸಹ ಈ ನಮ್ಮ ಕರೆನ್ಸಿ ಟ್ರೇಡಿಂಗ್ ಗೆ ಅಲೋ ಮಾಡಿದ್ರು. ಓಕೆ, ಅದಾದ್ಮೇಲೆ USD ಟು INR ಟ್ರೇಡಿಂಗ್ ಮಾಡ್ಬೇಕಂದ್ರೆ ನೀವು US ಅಲ್ಲಿ ಏನಾಗ್ತಿದೆ, INR ಅಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ನೀವು ನ್ಯೂಸ್ ಬೇಸಿಸ್ ಮೇಲೆ ಅಥವಾ ಆ ಒಂದು ವರ್ಲ್ಡ್ ನ್ಯೂಸ್ ಬೇಸಿಸ್ ಮೇಲೆ ನೀವು ಟ್ರೇಡಿಂಗ್ ಮಾಡ್ಬೋದು. ಇದನ್ನ ಬಿಟ್ಟು ಸುಮಾರು ಜನಕ್ಕೆ INR ಕರೆನ್ಸಿ ಬೇಡ ಸತೀಶ್ ಅವರ, ನನಗೆ ಬೇರೆ ಕರೆನ್ಸಿ ಇರಬೇಕು, ನಾನು US ಇಂಟ್ರೆಸ್ಟ್ ಇದೆ, ಬೇರೆ ಬೇರೆ ಜಾಪನೀಸ್ ಏನು ಈ ರೀತಿ ಕರೆನ್ಸಿ ಟ್ರೇಡಿಂಗ್ ಮಾಡ್ಬೋದು ಅಂದ್ರೆ ಎಸ್, ಅದಕ್ಕೂ ಸಹ ಮಾಡ್ಬೋದು. ಅದನ್ನ ನಾವು ಕ್ರಾಸ್ ಕರೆನ್ಸಿ ಅಂತ ಕರಿತೀವಿ. ಸೊ ಕ್ರಾಸ್ ಕರೆನ್ಸಿ ಅಂದ್ರೆ ಏನು? ಇಂಡಿಯಾದ ಅಥವಾ ಡೊಮೆಸ್ಟಿಕ್ ಕರೆನ್ಸಿನ ಬಿಟ್ಟು ಬೇರೆ ಬೇರೆ ಕಂಟ್ರಿಯ ಒಂದು ಕರೆನ್ಸಿಗಳಿಗೆ ನೀವು ಟ್ರೇಡಿಂಗ್ ಮಾಡೋದನ್ನ ಅದನ್ನ ಕ್ರಾಸ್ ಕರೆನ್ಸಿ ಅಂತ ಕರೀತಾರೆ. ಸೊ ಎಕ್ಸಾಂಪಲ್ ಗ್ರೇಟ್ ಬ್ರಿಟನ್ ಪೌಂಡ್ ನ ವರ್ಸಸ್ USD, ಯೂರೋ ವರ್ಸಸ್ USD ವರ್ಸಸ್ ಜಾಪನೀಸ್ ಈ ರೀತಿ ಒಂದು ಕ್ರಾಸ್ ಕರೆನ್ಸಿಯಲ್ಲಿ ಸಹ ನೀವು ಟ್ರೇಡಿಂಗ್ ಮಾಡಬಹುದು. ಹೆಂಗ್ ಮಾಡ್ಬೋದೆಲ್ಲ ಇನ್ಫಾರ್ಮೇಶನ್ಸ್ ಕೊಡ್ತೀನಿ, ಜಸ್ಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಬಿಕಾಸ್ ನೀವು ಹಣ ಮಾಡೋದು ಇಟ್ಸ್ ಎ ಲಾಸ್ಟ್ ಪ್ರಾಸೆಸ್. ಅದಕ್ಕಿಂತ ಮುಂಚೆ ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಂಡಿರ್ಬೇಕಲ್ಲ, ಆ ಒಂದು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಸೊ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಂದ್ರೆ ಹತ್ತತ್ರ ₹1,500-3,000 ಅಂತ ಅನ್ಕೊಳ್ಳಿ ಸ್ನೇಹಿತರೆ. ಏನ್ ಸತೀಶ್ ಅವರೇ, ಆಪ್ಷನ್ಸ್ ಅಲ್ಲಿ ಫ್ಯೂಚರ್ಸ್ ಅಲ್ಲಿ ಟ್ರೇಡಿಂಗ್ ಮಾಡ್ಬೇಕು, ನನಗೆ ಅಷ್ಟೊಂದು ಹಣ ಬೇಕು, ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಹತ್ತತ್ರ 50,000 ಅಂತ 1 ಲಕ್ಷ ಬೇಕು, ಫ್ಯೂಚರ್ಸ್ ಅಲ್ಲಿ ಟ್ರೇಡಿಂಗ್ ಮಾಡ್ಬೇಕಂದ್ರೆ 1.5-2 ಲಕ್ಷ ಬೇಕು. ಈ ಕರೆನ್ಸಿಯಲ್ಲಿ ನಮ್ಗೆ ₹2,000 ಅಥವಾ 1,500-3,000 ರೇಂಜ್ ಅಲ್ಲಿ ನಾವು ಟ್ರೇಡಿಂಗ್ ಆವರೇಜ್ ಒಂದು 2,000 ಕೊಟ್ಟಿದ್ದೀನಿ. ಸೊ ಹೆಂಗ್ ಟ್ರೇಡಿಂಗ್ ಮಾಡ್ಬೋದು ಅಂತ ಹೇಳಿದ್ರೆ, ಈ ಕರೆನ್ಸಿಲಿ ಇರುವಂತಹ ಒಂದು ರಿಸ್ಕ್ ಅಥವಾ ಕರೆನ್ಸಿ ಟ್ರೇಡಿಂಗ್ ಅಲ್ಲಿ ಇರುವಂತಹ ರಿಸ್ಕ್ ಏನಕ್ಕೆ, ಕಡಿಮೆ ರಿಸ್ಕ್, ಕಡಿಮೆ ರಿಟರ್ನ್, ಕಡಿಮೆ ಪ್ರಾಫಿಟ್, ಜೊತೆಗೆ ಕಡಿಮೆ ಟೆನ್ಷನ್. ಅದಕ್ಕೋಸ್ಕರ ಈ ನಮ್ಮ ಕರೆನ್ಸಿನ ಟ್ರೇಡಿಂಗ್ ಮಾಡ್ಬೇಕು ಸುಮಾರು ₹2,000-3,000 ಅಂತ, ಒಂದು ಆವರೇಜ್ ಒಂದು ₹3,000 ಅಂತ ಇಟ್ಕೊಂಡ್ರೆ ನೀವು ಆರಾಮಾಗಿ ಟ್ರೇಡಿಂಗ್ ಮಾಡ್ಬೋದು ಒಂದು ಲಾಟ್ ನ ತಗೊಂಡು. ಓಕೆ, ಅದ್ರ ಜೊತೆಗೆ ಮತ್ತೊಂದು ರೀಸನ್ ಏನಕ್ಕೆ ತುಂಬಾ ಕಡಿಮೆ ಇನ್ವೆಸ್ಟ್ಮೆಂಟ್ ಇದೆ ಅಂತ ಹೇಳಿದ್ರೆ, ಈ ಕರೆನ್ಸಿಗಳ ಮೂವ್ಮೆಂಟ್ ಇದಿಲ್ಲ, ಅದು ತುಂಬಾ ಕಡಿಮೆ ಮೂವ್ಮೆಂಟ್ ಅಲ್ಲಿ ಆಗುತ್ತೆ. ಪ್ರತಿದಿನ ನೀವು INR ನ ಒಂದು ಕರೆನ್ಸಿ ನೋಡಿದ್ರೆ ಅದತ್ರ 15-30 ಪೈಸೆ ಅಷ್ಟೇ ಮೂವ್ಮೆಂಟ್ ಆಗುತ್ತೆ. ಎಕ್ಸೆಪ್ಷನಲ್ ಕೇಸಸ್ 50 ಪೈಸೆ ₹1 ಮೂವ್ಮೆಂಟ್ ಆಗುತ್ತೆ. ಅದ್ ಎಕ್ಸಾಂಪಲ್ ವರ್ಲ್ಡ್ ವಾರ್ ಆಯ್ತು, ಮತ್ತೆ ರಷ್ಯಾ ಅವರು ಉಕ್ರೇನ್ ಅಲ್ಲಿ ಬಾಂಬ್ ಹಾಕಿದ್ರು, US ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ಈ ರೀತಿ ಏನಾದ್ರು ಆಯ್ತು ಅಂದ್ರೆ ಸ್ವಲ್ಪ ಕರೆನ್ಸಿ ಹೆವಿ ಮೂವ್ಮೆಂಟ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ವರ್ಷದಲ್ಲಿ ಒಂದು 4-5 ಟೈಮಲ್ಲಿ ಈ ರೀತಿ ಆಗ್ಬೋದು. ಬಿಟ್ರೆ 80-90% ಆಫ್ ಟೈಮು ಮೂವ್ಮೆಂಟ್ ಬಂದು 15 ಪೈಸೆಯಿಂದ 30 ಪೈಸೆ ಅಷ್ಟೇ ಮೂವ್ಮೆಂಟ್.
ಓಕೆ, ಅದ್ರ ಜೊತೆಗೆ ಆಡಿ ಹೇಳಿದೀನಿ ರಿಸ್ಕ್ ರಿವಾರ್ಡ್ ಅಂದ್ರೆ ತುಂಬಾ ಕಡಿಮೆ ಇನ್ವೆಸ್ಟ್ಮೆಂಟ್, ಕಡಿಮೆ ರಿಟರ್ನ್, ಕಡಿಮೆ ಟೆನ್ಷನ್. ಓಕೆ, ಅದ್ರ ಜೊತೆಗೆ ಹೆಂಗ್ ಟ್ರೇಡಿಂಗ್ ಮಾಡ್ಬೇಕಂದ್ರೆ ಸೇಮ್ ನೀವೇನು ಬೇರೆ ಅಕೌಂಟ್ ಓಪನ್ ಮಾಡುವಂತ ರಿಕ್ವೈರ್ಮೆಂಟ್ ಇಲ್ಲ. ನಿಮ್ಮ ಹತ್ರ ಯಾವ ಟ್ರೇಡಿಂಗ್ ಟರ್ಮಿನಲ್ ಇದೆ, ಸೊ ಜೆರೋದಾ, ಅಪ್ಸ್ಟಾಕ್ ಮತ್ತೆ ಏಂಜಲ್ ಬ್ರೋಕರ್ ಮುಖಾಂತರ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಲಿಂಕ್ ಆಡ್ ಇದೆ, ಓಪನ್ ಮಾಡಬಹುದು. ಇಲ್ಲ ಅದನ್ನ ಬಿಟ್ಟು ನನ್ನ ಹತ್ರ ಬೇರೆ ಟ್ರೇಡಿಂಗ್ ಅಕೌಂಟ್ ಇದೆ ಸತೀಶ್ ಅವರು, ಅದ್ರಲ್ಲಿ ಮಾಡ್ಬೋದಂದ್ರೆ ಆರಾಮಾಗಿ ಮಾಡ್ಬೋದು. ಆ ಬ್ರೋಕರು ಆ ಒಂದು ಲೈಸೆನ್ಸ್ ನ ಪಡ್ಕೊಂಡಿದ್ರೆ ಮಾತ್ರ. ಓಕೆ, ಅದ್ರ ಜೊತೆಗೆ ನಿಮ್ಮ ಟ್ರೇಡಿಂಗ್ ನೀವು ಅಪ್ಸ್ಟಾಕ್, ಏಂಜಲ್ ಮತ್ತೆ ಜೊರಾದಲ್ಲಿ ಆರಾಮಾಗಿ ಟ್ರೇಡಿಂಗ್ ಮಾಡಬಹುದು. ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ನಾನು ಜೊರಾದ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಓಕೆ, ಸೊ ಅದ್ರ ಜೊತೆಗೆ ಈ ಕರೆನ್ಸಿ ಟ್ರೇಡಿಂಗ್ ಅಲ್ಲಿ ಮಾಡಿದ್ರೆ ಇದೇನಾದ್ರು ಒಂದು ಸ್ಟಾಕ್ ತರ ಇನ್ವೆಸ್ಟ್ಮೆಂಟ್ಸ್ ಆಗುತ್ತಾ, ಈಕ್ವಿಟಿ ತರ ಇನ್ವೆಸ್ಟ್ಮೆಂಟ್ ಆಗುತ್ತಾ, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ತರ ಏನಾದ್ರು ಪ್ರಾಡಕ್ಟ್ ಆಗುತ್ತಾ ಅಂತ ಹೇಳಿದ್ರೆ ಇದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ಸ್ ಅಲ್ಲ, ಇದು ಇಟ್ಸ್ ಕೈಂಡ್ ಆಫ್ ಎ ಕಾಂಟ್ರಾಕ್ಟ್. ಸೊ ನಮಗೆ ಆಪ್ಷನ್ಸ್, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಪ್ರತಿ ತಿಂಗಳು ಎಂಡ್ ಆಫ್ ದಿ ಮಂತ್ ಎವ್ರಿ ಥರ್ಸ್ಡೇ, ಗುರುವಾರ ಯಾವಾಗ ಎಕ್ಸ್ಪೈರ್ ಆಗುತ್ತಲ್ಲ ಅದೇ ರೀತಿ ಇದಕ್ಕೂ ಸಹ ಎಕ್ಸ್ಪೈರೇಷನ್ ಇದೆ. ಇದಕ್ಕೆ ಯಾವುದೇ ರೀತಿ ಒಂದು ಇನ್ವೆಸ್ಟ್ಮೆಂಟ್ಸ್ ಬರೋದಿಲ್ಲ. ಸೊ ಈ ಒಂದು ಪ್ರಾಡಕ್ಟ್ ಅನ್ನೋ ಒಂದು ವೆರಿ ಹೈ ಲೆವೆಲ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ, NSE ಒಂದು ವೆಬ್ಸೈಟ್ ಅಲ್ಲಿ ತಗೊಂಡಿದ್ದೀನಿ. ಸೊ ಇದು ಬಂದು ಯೂರೋ ಮತ್ತು USD, GBP ಬಂದು USD ಇದು ಕ್ರಾಸ್ ಕರೆನ್ಸಿ ಅಂತ ತಗೊಂಡಿರೋದು. ಸೊ ಫ್ಯೂಚರ್ ಕರೆನ್ಸಿ ಮತ್ತೆ ಫ್ಯೂಚರ್ ಕರೆನ್ಸಿ ಅಂತ ಕರೀತಾರೆ. ಸೊ ಸೇಮ್ ಇನ್ಫಾರ್ಮೇಶನ್ ನಿಮಗೆ ಆಪ್ಷನ್ಸ್ಗೆ ಸಹ ಸಿಗುತ್ತೆ. ಸೊ ಇದು ನೋಡಬಹುದು, ನೀವು ಯೂರೋ ಕರೆನ್ಸಿ ಟ್ರೇಡ್ ಮಾಡಿದ್ರೆ ಅದ್ರ 1000 ಯೂರೋ ಒಂದು 1 ಲಾಟ್ ಸೈಜ್ ಆಗುತ್ತೆ. ಗ್ರೇಟ್ ಬ್ರಿಟನ್ ಪೌಂಡ್ ಬಂದು 1000 GBP ಆಗುತ್ತೆ. USD ಅಂದ್ರೆ 1000 USD ಆಗುತ್ತೆ. ಸೊ ಕರೆನ್ಸಿ ಒಂದು ಟಿಕ್ ಪ್ರೈಸ್ ನೋಡಿ 0.0001. ಸೊ ಅಲ್ಲಿಗೆ ಮೂವ್ಮೆಂಟ್ ಆಗೋದು ತುಂಬಾ ಕಡಿಮೆ ನಮ್ಮ ಯೂರೋ ಮತ್ತೆ GBP ಅಲ್ಲಿ. USD ಅಂದ್ರೆ 0.01 ಅಲ್ಲಿ ಮೂವ್ಮೆಂಟ್ ಆಗುತ್ತೆ. ಸೊ ಟ್ರೇಡಿಂಗ್ ಯಾವಾಗ ಮಾಡಬಹುದು ಅಂತ ಹೇಳಿದ್ರೆ ನಮ್ಮ ನಾರ್ಮಲ್ ಸ್ಟಾಕ್ ಮಾರ್ಕೆಟ್ ಟೈಮಿಂಗ್ ನ ಬಿಟ್ಟು ಸಹ ಈ ಒಂದು ನಮ್ಮ ಒಂದು ಏನ್ ಹೇಳ್ತಾರೆ, ಈ ಒಂದು ಕ್ರಾಸ್ ಕರೆನ್ಸಿಯಲ್ಲಿ ಹತ್ರ 7 ಗಂಟೆ ಟ್ರೇಡಿಂಗ್ ಮಾಡಬಹುದು. ಬಟ್ ಒಂದು ನಮ್ಮ ಇಂಡಿಯನ್ ಕರೆನ್ಸಿ ನೀವು ಟ್ರೇಡಿಂಗ್ ಮಾಡಬೇಕು ಹತ್ರ 5 ಗಂಟೆ ಟ್ರೇಡಿಂಗ್ ನೀವು ಮಾಡಬಹುದು ವಿತೌಟ್ ಟೆನ್ಷನ್. ಓಕೆ, ಸೊ ಬೆಳಗ್ಗೆ 9 ಗಂಟೆ ಓಪನ್ ಆಗುತ್ತಾ, 7:30 ಗಂಟೆ ನೀವು ಟ್ರೇಡಿಂಗ್ ಮಾಡಬಹುದು ಕ್ರಾಸ್ ಕರೆನ್ಸಿಯಲ್ಲಿ. ಬಿಕಾಸ್ ನಾನು ಏನು ಕ್ರಾಸ್ ಕರೆನ್ಸಿ ತಗೊಂಡಿದ್ದೀನಿ ಅಂದ್ರೆ ಬಿಕಾಸ್ ಸುಮಾರು ಜನ ಕ್ರಾಸ್ ಕರೆನ್ಸಿಯಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಬಿಕಾಸ್ ಅದಕ್ಕೋಸ್ಕರ ಹೇಳ್ತಾರೆ. ಓಕೆ, ಸೊ 12 ಮಂತ್ಸ್ ಒಂದು ಸೀರಿಯಲ್ ಕಾಂಟ್ರಾಕ್ಟ್ ಇರುತ್ತೆ. ಅದ್ರ ಜೊತೆಗೆ ಕ್ವಾಂಟಿಟಿ ಫ್ರೀಸ್ ಮತ್ತೆ ಯಾವಾಗ ಎಕ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳಿದ್ರೆ ಲಾಸ್ಟ್ 2 ವರ್ಕಿಂಗ್ ಡೇ ಅಥವಾ ಮಂತ್ ಎಂಡ್ ನ ಲಾಸ್ಟ್ 2 ವರ್ಕಿಂಗ್ ಡೇಸ್ ಯಾವಾಗಿದೆ ಅವಾಗ ಒಂದು ಎಂಡ್ ಆಗುತ್ತೆ. ಅದ್ರ ಜೊತೆಗೆ ಮೂವ್ಮೆಂಟ್ಸ್ ಹಾಕೊಂಡಿದ್ದಾರೆ ಯಾವ ರೀತಿ ಒಂದು ಮೂವ್ಮೆಂಟ್ ಆಗುತ್ತೆ ಅಂತ. ಓಕೆ, ಸೊ ಇದನ್ನ ನಿಮಗೆ ಜೆರೋದಾದಲ್ಲಿ ತೋರಿಸ್ಬಿಡ್ತೀನಿ ಯಾವ ರೀತಿ ಒಂದು ಇನ್ಫಾರ್ಮೇಶನ್ ನೀವು ಕ್ಯಾಪ್ಚರ್ ಮಾಡ್ಬೋದು ಅಂತ. ಓಕೆ, ಫೈನ್. ಓಕೆ, ಸೊ ನೋಡಿ ನಾನು ಆಡಿ USD INR, GBP INR, ಜಾಪನೀಸ್ INR ತಗೊಂಡಿದ್ದೀನಿ. ಸೊ ಈಚ್ ಒಂದು ಇದ್ರಲ್ಲಿ ನೋಡ್ಬೋದು ನೀವು ಬೈ ಮಾಡಿದ್ರೆ ಯಾವ ರೀತಿ ಒಂದು ಮಾರ್ಜಿನ್ ಇಡಬೇಕಂತ ನೋಡಿ. ಮಾರ್ಜಿನ್ ರಿಕ್ವೈರ್ಡ್ ಎಷ್ಟು, 1900 ರೂಪಾಯಿ. ಅದೇ ರೀತಿ ಜೊತೆಗೆ ನಾನು ನೀವೇನಾದ್ರು ಸೆಲ್ಲಿಂಗ್ ಮಾಡ್ಬೇಕಂತ ಹೇಳಿದ್ರೆ ನಾನು ರೆಗ್ಯುಲರ್ ತಗೊಂಡ್ಬಿಡ್ತೀನಿ ರೀ, ಬಿಕಾಸ್ ಇವಾಗ ರೆಗ್ಯುಲರ್ ಪೊಸಿಷನ್ ಏನು ಡಿಫ್ರೆನ್ಸ್ ಇಲ್ಲಲ್ಲ. ಸೊ ಅದಕ್ಕೆ ಸೇಮ್ ಇದಕ್ಕೆ ನೋಡಿ 1882 ರೂಪಾಯಿ. ಅದೇ ರೀತಿ ನಾನು ಏನಾದ್ರು ಸೆಲ್ಲಿಂಗ್ ಮಾಡ್ಬೇಕಂದ್ರೆ ನಿಮಗೆ ಮೋರಲ್ಲೇ ಸೇಮ್ ಇರುತ್ತೆ, ಅದೇ ರೀತಿ ಡಿಫ್ರೆನ್ಸಸ್ ಬರೋದಿಲ್ಲ. ಓಕೆ, ಅದ್ರ ಜೊತೆಗೆ GBP ಕರೆನ್ಸಿ ನೋಡ್ಬೋದು 3000. ಸೆಲ್ಲಿಂಗ್ ನ ಮಾಡಿದ್ರೆ ನೋಡಿ ಸೇಮ್ ಅದೇ ರೀತಿ ಇರುತ್ತೆ. ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇರೋದಿಲ್ಲ. 2146 ರೂಪಾಯಿ ನೋಡಿ, ಸೇಮ್ 2126. ಸೊ ಹತ್ರ ಒಂದು 23 ರೂಪಾಯಿ ಹೆಚ್ಚು ಕಡಿಮೆ ಆಗೋದು ಬಿಟ್ರೆ ಬೈಯಿಂಗ್ ಸೆಲ್ಲಿಂಗ್ ನಿಮ್ಗೆ ಸೇಮ್ ಇರೋದ್ರಿಂದ ಯಾವುದೇ ರೀತಿ ಕನ್ಫ್ಯೂಷನ್ ಬರೋದಿಲ್ಲ. ನೀವು ಆರಾಮಾಗಿ ಟ್ರೇಡಿಂಗ್ ಮಾಡಬಹುದು. ಇದನ್ನ ನೀವು ಪೊಸಿಷನ್ಗೆ ಸಹ ಕ್ಯಾರಿ ಮಾಡಿದ್ರೆ. ಓಕೆ, ಇದಾದ್ಮೇಲೆ ಈ ಒಂದು ಇನ್ಫಾರ್ಮೇಶನ್ಸ್, ಈ ಒಂದು ಪ್ರಾಡಕ್ಟ್ ನ ಒಂದು ಎಕ್ಸಾಂಪಲ್ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ನ ಇನ್ಫಾರ್ಮೇಶನ್ಸ್ ಎಲ್ಲಿ ತೆಗಿಬೇಕು, ಓಪನ್ ಇಂಟ್ರೆಸ್ಟ್ ಹೆಂಗೆ, ವಾಲ್ಯೂಮ್ ಹೆಂಗೆ, ಟ್ರೇಡಿಂಗ್ ಹೆಂಗೈತೆ ಎಲ್ಲ ತಗೊಂಡ್ಬೇಕಂದ್ರೆ ನೀವು NSE ಒಂದು ವೆಬ್ಸೈಟ್ಗೆ ಹೋಗಿ. NSE ಒಂದು ವೆಬ್ಸೈಟ್ಗೆ ಹೋದ್ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ ಡೆರಿವೇಟಿವ್ ಮಾರ್ಕೆಟ್ ಅಂತ ಸೆಲೆಕ್ಷನ್ ಮಾಡಿದ್ರೆ ಈ ಒಂದು ವಿಂಡೋ ಬರುತ್ತೆ. ಇಲ್ಲಿ ಕರೆನ್ಸಿ ಅಂತ ಆಪ್ಷನ್ ಇದೆ ನೋಡಿ, ಕರೆನ್ಸಿ ಅಂತ ಸೆಲೆಕ್ಷನ್ ಮಾಡಿದ್ರೆ ಇಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ. ಒಂದು INR ಕಾಂಟ್ರಾಕ್ಟ್, ಕ್ರಾಸ್ ಕರೆನ್ಸಿ ಮತ್ತೆ ಸ್ಪ್ರೆಡ್ಸ್ ಬಗ್ಗೆ ತಲೆ ಕಟ್ಸ್ಕೊಂಡು ಹೋಗ್ಬೇಡಿ. ಇದು ಎರಡನ್ನ ನೀವು ತಿಳ್ಕೊಳ್ಳಿ. ಸ್ಪ್ರೆಡ್ಸ್ ಅಂತ ಹೇಳಿದ್ರೆ 2 ಕರೆನ್ಸಿಯ ಜೊತೆ ಇರುವಂತ ಒಂದು ಡಿಫ್ರೆನ್ಸಸ್ ಏನಂತ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಬಟ್ ನೀವು ಬೇಸಿಕ್ ಕಲಿತಿರೋದ್ರಿಂದ ನೀವು INR ಅಲ್ಲಿ ಶುರು ಮಾಡಿ ಅಂತ ನಿಮಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ. ಬಿಕಾಸ್ ನೀವು INR ಅಲ್ಲಿ ಶುರು ಮಾಡಿದ್ರೆ ನೀವು ಇಂಡಿಯಾದಲ್ಲಿ ಏನಾಗ್ತಿದೆ ನ್ಯೂಸ್ ಅಂತ ನೀವು ತಿಳ್ಕೊಂಡ್ಮೇಲೆ ಅದ್ರ ಬೇಸ್ ಮೇಲೆ ನೀವು ಅಕಾರ್ಡಿಂಗ್ ಟ್ರೇಡಿಂಗ್ ಮಾಡೋಕೆ ಸಹ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ, ನೋಡ್ಬೋದು ಈಚ್ ಕರೆನ್ಸಿಯ ಒಂದು ಇನ್ಫಾರ್ಮೇಶನ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಲಾಸ್ಟ್ ಟ್ರೇಡೆಡ್ ಪ್ರೈಸ್ ನೋಡಿ, ಚೇಂಜ್ ನೋಡಿ, ಪರ್ಸೆಂಟೇಜ್ ನೋಡಿ 0.5% ಅಷ್ಟೇ. ಮೂವ್ಮೆಂಟ್ ನೋಡಿ 45%. ಓಕೆ, ಸೊ ಈ ರೀತಿ ಹತ್ತತ್ರ ಒಂದು 50% ಪ್ರತಿದಿನ ಮೂವ್ಮೆಂಟ್ ಆಗುತ್ತೆ ಅಂತ ನೀವು ಆವರೇಜ್ ಆಗಿ ತಗೊಬೋದು. ಬಟ್ ನನ್ನ ಒಂದು ಇವಾಗಿರುವಂತ ಒಂದು ರಷ್ಯಾ ಮತ್ತೆ ಉಕ್ರೇನ್ ವಾರ್ ಇಂದ ಮೂವ್ಮೆಂಟ್ ಸ್ವಲ್ಪ ಹೆವಿ ಇದೆ ಅಂತ ಹೇಳ್ಬೋದು. ಬಟ್ ಅದು ಬಿಟ್ರೆ ನಿಮಗೆ ನೀವೇನಾದ್ರೆ ಮೂವ್ಮೆಂಟ್ ನೋಡ್ಬೋದು 24 ಪೈಸೆ ಮೂವ್ಮೆಂಟ್ ಅಷ್ಟೇ ಇದೆ. ಸೊ ತುಂಬಾ ಕಡಿಮೆ ಮೂವ್ಮೆಂಟ್ ಇರುತ್ತೆ, ಕಡಿಮೆ ಪ್ರಾಫಿಟ್ ಮಾಡ್ಬೋದು ವಿತೌಟ್ ಟೆನ್ಷನ್. ಸೂಪರ್ ಅಲ್ವಾ? ಸೊ ನೀವೇನಾದ್ರು ಈ ಒಂದು ಪ್ರಾಡಕ್ಟ್ ಅಲ್ಲಿ ಶುರು ಮಾಡಬೇಕು, ಟ್ರೇಡಿಂಗ್ ಮಾಡ್ಬೇಕಂತ ಹೇಳಿದ್ರೆ ನೀವು ಟೆನ್ಷನ್ ಇಲ್ಲದೆ ಟ್ರೇಡಿಂಗ್ ಮಾಡಬಹುದು. ಎಕ್ಸಾಂಪಲ್ 2000 ರೂಪಾಯಿ ಹಾಕಿದ್ರೆ ಒಂದು 200 ರೂಪಾಯಿ ಲಾಸ್ ಆದ್ರೂ ಓಕೆ ಅಲ್ವಾ? ಪರ್ಸೆಂಟೇಜ್ ವೈಸ್ ಜಾಸ್ತಿ, ಬಟ್ 200 ರೂಪಾಯಿ ಲಾಸ್ ಫೈನ್ ಅಲ್ವಾ? ಸೊ ಇದನ್ನ ನಿಧಾನಕ್ಕೆ ಶುರು ಮಾಡ್ಕೊಳ್ಳಿ. ಈ ಪ್ರಾಡಕ್ಟ್ ಅಲ್ಲಿ ನೀವು ಟ್ರೇಡಿಂಗ್ ಮಾಡ್ಬೇಕಂತ ಹೇಳಿದ್ರೆ ನೀವು ಬೇಸಿಕ್ ಚಾರ್ಟ್ ಏನಿದೆ ಅದನ್ನ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಕೆಲವೊಂದು ಇನ್ಫಾರ್ಮೇಶನ್ ನೀವು ಟ್ರ್ಯಾಕಿಂಗ್ ನ ಮಾಡಬೇಕು. ಯಾಕೆ ಇದಕ್ಕೆ ನೀವು ಬೇಕಾಗಿರೋದೇನೋ ಪ್ರತಿದಿನ ಒಂದು ನ್ಯೂಸ್ ಗಳನ್ನ ಓದಲೇಬೇಕು. ಅದನ್ನ ನೀವು ರೂಢಿ ಮಾಡ್ಕೊಳ್ಳಿ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಹಣ ಮಾಡೋದು ಇಟ್ಸ್ ಸೆಕೆಂಡ್, ಬಟ್ ನಿಮ್ಗೆ ನಾಲೆಜ್ ಇಲ್ಲ ಅಂದ್ರೆ ಹಣ ಮಾಡಿ ಏನ್ ಪ್ರಯೋಜನ? ಅದಕ್ಕೋಸ್ಕರ ಸೊ ಈ ಒಂದು ಪ್ರಾಡಕ್ಟ್ ನೀವು ಟ್ರೇಡ್ ಮಾಡ್ಬೇಕಂತ ಹೇಳಿದ್ರೆ RBI ನ ಪಾಲಿಸಿ, ಇಂಟರ್ನ್ಯಾಷನಲ್ ಕರೆನ್ಸಿ ರೇಟ್ಸ್ ಏನಿದೆ, ಸೊ ವರ್ಲ್ಡ್ ಫೈನಾನ್ಸ್ ನ್ಯೂಸ್ ಅಲ್ಲಿ ಏನಾಗ್ತಿದೆ, ವರ್ಲ್ಡ್ ಬ್ಯಾಂಕ್ ಏನ್ ಹೇಳ್ತಿದೆ, ಅದ್ರ ಜೊತೆಗೆ ಫೆಡ್ ಬ್ಯಾಂಕ್ ಯಾವ ರೀತಿ ಒಂದು ಇಂಟ್ರೆಸ್ಟ್ ಚೇಂಜ್ ಮಾಡ್ತಿದೆ,
ಚೇಂಜ್ ಅಥವಾ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ತಿದೆ. ಅದ್ರ ಜೊತೆಗೆ ಇಂಡಿಯಾದಲ್ಲಿ ಆಗ್ತಿರುವಂತ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಷ್ಟು, ಆ ಡೇಟಾ ಎಷ್ಟು, ಸೊ ಫೆಡ್ ಇಂಟ್ರೆಸ್ಟ್ ರೇಟ್ ಏನೋ ಚೇಂಜಸ್ ಆಗ್ತಿದೆ. ಸೊ ಇನ್ಫ್ಲೇಷನ್ ಎಸ್ಪೆಷಲಿ ದಿಸ್ ಇಸ್ ತುಂಬಾ ಇಂಪಾರ್ಟೆಂಟ್. ನೀವು ಏನಾದ್ರು USD INR ಟ್ರೇಡಿಂಗ್ ಮಾಡಿದ್ರೆ US ನ ಒಂದು ಇನ್ಫ್ಲೇಷನ್ ನೀವು ಆರಾಮಾಗಿ ಟ್ರ್ಯಾಕಿಂಗ್ ಮಾಡಿದ್ರೆ ಮಾತ್ರ ನೀವು ಪ್ರಾಫಿಟ್ ಮಾಡೋಕ್ಕಾಗುತ್ತೆ, ಬಿಕಾಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಇನ್ಫಾರ್ಮೇಷನ್. ಓಕೆ, ಸೊ ಅದ್ರ ಜೊತೆಗೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇಂಡೆಕ್ಸ್ ಅನ್ನೋ ಸುಮಾರು ಇನ್ಫಾರ್ಮೇಷನ್ಸ್ಗಳು ಈ ನಮ್ಮ ಕರೆನ್ಸಿ ಟ್ರೇಡಿಂಗ್ಗೆ ಬೇಕಾಗಿರುವಂತ ಒಂದು ಇನ್ಫಾರ್ಮೇಶನ್ಸ್. ಸೊ ಈ ಒಂದು ಇನ್ಫಾರ್ಮೇಶನ್ ಆಲ್ರೆಡಿ ನಿಮ್ಗೆ ಏನ್ ಶೇರ್ ಮಾಡಿದ್ದೀನಿ ಸ್ನೇಹಿತರೆ, ಇದು ನಿಮ್ಮ ಒಂದು ನಾಲೆಜ್ ಪರ್ಪಸ್ಗೆ ಪ್ರಾಫಿಟ್ ಮಾಡೋದ್ರ ಜೊತೆಗೆ ನೀವು ನಾಲೆಜ್ ಪರ್ಪಸ್ ಸಹ ನೀವು ಓದ್ಕೊಂಡ್ರೆ ತುಂಬಾ ಒಂದು ಬ್ಯೂಟಿಫುಲ್ ಆಗಿರುವಂತ ನಾಲೆಜ್ ಬರುತ್ತೆ. ನಿಮ್ಮ ಲಾಂಗ್ ಟರ್ಮ್ ಸಹ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಇನ್ಫಾರ್ಮೇಶನ್ಸ್ ಇಷ್ಟ ಆಗಿರೋ ಲೈಕ್ ಮಾಡಿ. ನೀವು ಎಷ್ಟು ಲೈಕ್ ಮಾಡ್ತಾರೆ ಅಷ್ಟು ಟ್ರೆಂಡಿಂಗ್ ಅಲ್ಲಿ ನಮ್ಮ ವಿಡಿಯೋ ಹೋಗುತ್ತೆ, ಅದೇ ನಮ್ಮ ರಿಕ್ವೆಸ್ಟ್. ಓಕೆ, ಸೊ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್ ಮಾಡಿ, ಬಾಯ್.